ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರಾ, ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ, ಯಾಕೆ ನೋ ಕಾಂಟ್ಯಾಕ್ಟಲ್ಲಿ ಇನ್ನೂ ಇದ್ದಾರೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ. ಓಕೆ, ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದಾದರೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಅವರ ಮನಸ್ಸಿನಲ್ಲಿ ಬೇರೆಯವರ ಮೇಲೆ ಕೂಡ ಪ್ರೀತಿ ಮೂಡಿದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಎನರ್ಜಿ ಬರ್ತಾ ಇದೆ. ಜನರಲ್ ರೀಡಿಂಗ್ ಇದು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಓಕೆ, ಪ್ರೀತಿ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಬೇರೆ ಪರ್ಸನ್ ಜೊತೆಯಲ್ಲಿ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ಗೆ ಅವರ ಮೇಲೆ ಹೆಚ್ಚಾಗಿ ನಿಮಗಿಂತಲೂ ಅವರ ಮೇಲೆ ಹೆಚ್ಚಾಗಿ ಪ್ರೀತಿ ಇದೆಯಾ ಅಂದರೆ ಎಲ್ಲೋ ಒಂದು ರೀತಿ ಅವರ ಮೇಲೆ ಸದ್ಯಕ್ಕೆ ಹೆಚ್ಚಾಗಿ ಪ್ರೀತಿ ಇದೆ ಅನ್ನುವಂತಹದ್ದೇ ಇಲ್ಲಿ ಎನರ್ಜಿ ನನಗೆ ಬರ್ತಾ ಇದೆ. ಆದರೆ ಅವರು ಒಂಟಿ ಇರುವಾಗ ಖಂಡಿತವಾಗ್ಲೂ ನಿಮ್ಮನ್ನು ನೆನಪು ಮಾಡಿಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವ ಕಾರಣಕ್ಕೆ ಅವರು ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದಾದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ಬೇಸರಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಮತ್ತು ನಿಮ್ಮ ಪರ್ಸನ್ ಜೊತೆ ನಡೆದಂತಹ ಕೆಲವೊಂದು ಮನಸ್ತಾಪಗಳ ನಂತರ ಅವರು ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿದ್ದರು. ಆ ಕಾರಣದಿಂದ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರಿಲಿಕ್ಕೆ ಪ್ರಯತ್ನಿಸಿದರು. ಹಾಗೆ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬೇರೆಯವರನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಖಂಡಿತವಾಗ್ಲೂ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ತಿಳಿದು ಬರ್ತಾ ಇದೆ. ಹಾಗೆ ಅವರಿಂದ ದೂರ ಆಗ್ತಾರಾ ಅನ್ನುವಂತಹದ್ದಾದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ಗೆ ಅವರ ಮೇಲೆ ಪ್ರೀತಿ ಅನ್ನುವಂತಹದ್ದು ಇದೆ, ಆದರೆ ಟ್ರೂ ಲವ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಆ ಪರ್ಸನ್ ಮೇಲೆ ಇಲ್ಲ. ಎಲ್ಲೋ ಒಂದು ರೀತಿ ನೀವು ದೂರ ಆಗಿದ್ದೀರಾ ಅನ್ನುವಂತಹ ಕಾರಣದಿಂದ ಮಾತ್ರ ಆ ವ್ಯಕ್ತಿಯ ಮೇಲೆ ಪ್ರೀತಿ ಅನ್ನುವಂತಹದ್ದು ಮೂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆಗಳು ಇದೆಯಾ ಅವರ ಜೀವನದಲ್ಲಿ, ನಿಮ್ಮ ಪರ್ಸನ್ ಜೀವನದಲ್ಲಿ ಸಮಸ್ಯೆಗಳು ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ಅವರ ಉದ್ಯೋಗದಲ್ಲಿ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ನೀವು ದೂರ ಆಗಿದ್ದೀರಾ ಅನ್ನುವಂತಹ ಕಾರಣದಿಂದ ಮಾತ್ರ ಅವರು ಎಲ್ಲೋ ಒಂದು ರೀತಿ ಕೆಲವೊಂದು ಬೇಸರದಿಂದ ಅವರು ಬೇರೆಯವರನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ದುಃಖ ಅನ್ನುವಂತಹದ್ದು ಕಾಡ್ತಾ ಇದೆ. ನಿಮ್ಮಿಂದ ದೂರ ಆದಮೇಲೆ ಒಂಟಿತನ ಅನ್ನುವಂತಹದ್ದು ಅವರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಆ ಕಾರಣದಿಂದ ಅವರು ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಪ್ರೀತಿ ಆ ವ್ಯಕ್ತಿಯ ಮೇಲೆ ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಎಲ್ಲೋ ಒಂದು ರೀತಿ ಬೇಸರ ಮಾಡಿಕೊಳ್ಳಿ ಅನ್ನುವಂತಹ ಕಾರಣದಿಂದ ಕೂಡ ಬೇರೆಯವರ ಪ್ರೀತಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆಯಲ್ಲಿ ಅವರು ಇದ್ದಾರೆ ಅನ್ನುವಂತಹದ್ದು ನೀವು ಎಲ್ಲೋ ಒಂದು ರೀತಿ ಬೇಸರಕ್ಕೆ ಒಳಗಾಗಬೇಕು, ನೀವೇ ಅವರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹ ಉದ್ದೇಶವೇ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಆ ಪರ್ಸನ್ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇಲ್ಲ, ನಿಮ್ಮ ಮೇಲೆಯೇ ಪ್ರೀತಿ ಇರುವಂತಹದ್ದು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎನರ್ಜಿ ನೋಡೋದಾದರೆ ಇಲ್ಲಿ ಖಂಡಿತವಾಗ್ಲೂ ಒನ್ ಮಂತಲ್ಲಿ ಕೂಡ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ನಿಮಗಾಗಿ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ನಿಮ್ಮನ್ನು ಮೀಟ್ ಮಾಡಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬೇರೆಯವರ ಮುಖಾಂತರ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಅವರು ನಿಮ್ಮ ವಿಚಾರಗಳನ್ನು ಖಂಡಿತವಾಗ್ಲೂ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್ ನಿಮ್ಮ ಬಗ್ಗೆ ಅವರು ನಿಮ್ಮ ವಿಷಯಗಳನ್ನು ಖಂಡಿತವಾಗ್ಲೂ ತಿಳ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಆ ವಿಚಾರಗಳು ತಿಳಿದಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹೆಚ್ಚಾಗಿ ಅವರು ಒಂಟಿಯಾಗಿ ಕೂಡ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚು ಸಮಯ ಒಂಟಿತನದಲ್ಲಿ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಅವರು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮತ್ತೆ ಸೇರಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರಲ್ಲಿ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ದುಃಖಕ್ಕೆ ಒಳಗಾಗಲಿ, ನಿಮಗೆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗಬೇಕು ನಿಮ್ಮ ಪರ್ಸನ್ ಮೇಲೆ ಅನ್ನುವಂತಹ ಉದ್ದೇಶದಿಂದ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು, ನೀವು ಅವರು ಬೇರೆಯವರ ಪ್ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ನೀವು ಫೀಲ್ ಮಾಡಿಕೊಳ್ಳಿ ಅನ್ನುವಂತಹ, ಬೇಸರ ಮಾಡಿಕೊಳ್ಬೇಕು ನೀವು ಅನ್ನುವಂಥ ಕಾರಣ ಮಾತ್ರವೇ ಇಲ್ಲಿ ತಿಳಿದು ಬರ್ತಾ ಇದೆ. ಲೆಟರ್ ನೋಡುವಂತಹದ್ದಾದರೆ ಎ ಅನ್ನುವಂತಹದ್ದಿದೆ, ಹಾಗೆ ಎನ್ ಕೂಡ ಇದೆ, ಎಮ್ ಕೂಡ ಇದೆ, ಓ ಕೂಡ ಇದೆ, ಹಾಗೆ ಎಲ್ ಕೂಡ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಹಾಗೆ ಕೆ ಕೂಡ ಇದೆ. ನಂಬರ್ಸ್ ಅಂತ ಹೇಳೋದಾದರೆ 3 ಬರ್ತಾ ಇದೆ, ಹಾಗೆ 2, ಹಾಗೆ 7 ಕೂಡ ಇದೆ, ಹಾಗೆ 9 ಕೂಡ ಇದೆ, 8 ಕೂಡ ಇದೆ. ನಿಮ್ಮದಾಗಿರ್ಬೋದು ಅಥವಾ ಅವರದಾಗಿರ್ಬೋದು. ಹೆಚ್ಚಾಗಿ ಇಲ್ಲಿ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡಬೇಕು ಅನ್ನುವಂತಹದ್ದೇ ಹೆಚ್ಚು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು. ಹಾಗೆ ನಿಮಗೋಸ್ಕರ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಎಲ್ಲೋ ಒಂದು ರೀತಿ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಯೂನಿವರ್ಸ್ ಬ್ಲೆಸ್ಸಿಂಗ್ಗೋಸ್ಕರ ಅವರು ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನುವಂಥದ್ದು. ಹೆಚ್ಚಾಗಿ ಫ್ರೆಂಡ್ಸ್ ಮೂಲಕ ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈಗಾಗಲೇ ನೀವು ಅವರನ್ನು ನೋಡಿಲ್ಲ ಅಂತ ಅಂದರೂ ಕೂಡ ಅವರು ನಿಮ್ಮನ್ನು ಮೀಟ್ ಮಾಡಿದ್ದಾರೆ ಅನ್ನುವಂಥದ್ದು, ನಿಮಗೆ ತಿಳಿಯದ ಹಾಗೆ ನಿಮ್ಮನ್ನು ಭೇಟಿಯಾಗಿದ್ದಾರೆ ಅನ್ನುವಂಥದ್ದು, ನಿಮ್ಮನ್ನು ಗಮನಿಸಿದ್ದಾರೆ ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ನೋಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಕೂಡ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಗಮನಕ್ಕೆ ಅದು ಬರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ. ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ, ಹಾಗೆ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಅವರ ಮನಸ್ಸಿನಲ್ಲಿ ಏನಿದೆ, ಯಾವ ಉದ್ದೇಶ ಇದೆ ಅನ್ನುವಂತಹದ್ದಾದರೆ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶವೇ ಅವರಲ್ಲಿ ಹೆಚ್ಚಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಇದೆ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ರೂ ಕೂಡ ನಿಮ್ಮ ಜೊತೆ ನಿಮಗೆ ಎಲ್ಲೋ ಒಂದು ರೀತಿ ಬೇಸರ ಆಗಬೇಕು ಅನ್ನುವಂತಹ ಕಾರಣ ಅಷ್ಟೇ ಇದೆ. ಆದರೆ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನ ಮೊದಲು ಯಾವುದೇ ರೀತಿ ಕಷ್ಟದಲ್ಲಿದ್ದರೂ ಕೂಡ ಈಗ ಖಂಡಿತವಾಗ್ಲೂ ಉತ್ತಮ ರೀತಿಯ ಜೀವನ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಜೊತೆ ಮೊದಲಿನ ಹಾಗೆ ಪ್ರೀತಿಯ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಮೂಡಿದೆ. ಹಾಗೆ ಈಗ ಅವರ ಜೀವನ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದಿದೆ. ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇದೆ. ಡೈರೆಕ್ಟಾಗಿ ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ.
ಹಾಗೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೂಡ ಡೈರೆಕ್ಟಾಗಿ ಮೀಟ್ ಮಾಡುವುದರ ಮೂಲಕ ನಿಮಗೆ ನೀಡಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿದೆ. ಅದಕ್ಕೋಸ್ಕರ ಬಹಳಷ್ಟು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿಯ ಹೆಚ್ಚಾಗಿ ಅವರು ನಿಮ್ಮ ನೆನಪು ಸದಾ ಅವರಿಗೆ ಕಾಡ್ತಾ ಇರುತ್ತೆ. ಅದರ ಬಗ್ಗೆ ಅವರು ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ. ನಿಮ್ಮನ್ನು ಹೇಗೆ ಮೀಟ್ ಮಾಡೋದು ಅನ್ನುವಂತಹ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ. ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದಾರೆ. ಹಾಗೆ ನಿಮ್ಮ ಬಗ್ಗೆ ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಆದಷ್ಟು ಬೇಗ ಮೊದಲಿನ ಹಾಗೆ ಪ್ರೀತಿಯ ಜೀವನವನ್ನು ಆರಂಭಿಸಬೇಕು ಅನ್ನುವಂತಹ ಕೋರಿಕೆಯನ್ನು ಏಂಜಲ್ಸ್ ಹತ್ರ ಯಾವಾಗಲೂ ಕೂಡ ಅವರು ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಇದೆ. ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ರೂ ಕೂಡ ಅದೆಲ್ಲವನ್ನು ಮರೆತು ನಿಮ್ಮ ಜೊತೆ ಬರಬೇಕು ಅನ್ನುವಂತಹ ನಿರ್ಧಾರವನ್ನು ಖಂಡಿತವಾಗ್ಲೂ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಅನ್ನುವಂತಹದ್ದು ಇದೆ. ಈಗ ಯಾವುದೇ ರೀತಿ ಅವರ ಜೀವನದಲ್ಲಿ ಸಮಸ್ಯೆಗಳು ಖಂಡಿತವಾಗ್ಲೂ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಮನಸ್ತಾಪಗಳು ನಿಮ್ಮ ಮತ್ತು ಅವರ ನಡುವೆ ಇದ್ದರೂ ಕೂಡ ಅದೆಲ್ಲವನ್ನು ಮರೆತು ಮತ್ತೆ ಪ್ರೀತಿಯ ಜೀವನವನ್ನು ಆರಂಭಿಸಬೇಕು ಅನ್ನುವಂತಹ ಯೋಚನೆಯನ್ನು ಹೆಚ್ಚಾಗಿ ಅವರು ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅನ್ನುವಂತಹದ್ದು, ಹಾಗೆ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಆ ಸಮಯಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಅವರ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಒಂದು ಉತ್ತಮವಾದ ಸಮಯಕ್ಕೋಸ್ಕರ ಅವರು ಖಂಡಿತವಾಗಲೂ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ಮ್ಯಾರೇಜ್ ಮಾಡಿಕೊಳ್ಳುವಂತಹ ಉದ್ದೇಶವೇ ಅವರದಾಗಿದೆ. ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಫೀಲಿಂಗ್ಸ್ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಭಾಳಷ್ಟು ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಭಾಳಷ್ಟು ಸಲ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಪ್ರಯತ್ನಿಸಿದ್ದಾರೆ. ಹಾಗೆ ನಿಮಗೆ ತಿಳಿಯದ ಹಾಗೆ ನಿಮ್ಮನ್ನು ನೋಡಿರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನೀವೆಲ್ಲೋ ಒಂದು ರೀತಿ ಅವರನ್ನು ಗಮನಿಸಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಅವರದಾಗಿದೆ. ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ಕೂಡ ತುಂಬ ಉತ್ತಮ ರೀತಿಯ ಜೀವನ ಈಗ ಅವರದಾಗಿದೆ. ಮೊದಲು ಬಹಳಷ್ಟು ಕಷ್ಟದಲ್ಲಿ ಇದ್ದರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ಅವರ ಜೀವನ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಹಾಗೆ ನಿಮ್ಮ ನೆನಪು ಸದಾ ಅವರನ್ನು ಕಾಡ್ತಾ ಇದೆ ಅನ್ನುವಂತಹದ್ದು. ನೀವು ಯಾವಾಗಲೂ ಕೂಡ ಅವರ ಜೊತೆಯಾಗಿ ಇರಬೇಕು ಅನ್ನುವಂತಹ ಆ ರೀತಿಯ ಮನಸ್ಥಿತಿ ಅವರಲ್ಲಿ ಹೆಚ್ಚಾಗಿ ಮೂಡ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಿಂದಿನ ದಿನಗಳು ನಿಮ್ಮ ಜೊತೆ ಕಳೆದಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಮತ್ತೆ ನಿಮ್ಮ ಜೊತೆ ಪ್ರತಿದಿನವೂ ಕೂಡ ಉತ್ತಮ ರೀತಿಯ ಪ್ರೀತಿಯ ಜೀವನವನ್ನು ನಡೆಸಬೇಕು, ನೀವು ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಬಯಕೆ ಅವರದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಉದ್ಯೋಗದಲ್ಲಿ ಆಗಿರ್ಬೋದು, ಅವರ ಜೀವನ ತುಂಬಾ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಕಷ್ಟಗಳನ್ನು ಎಷ್ಟೇ ಕಷ್ಟಗಳಿದ್ರೂ ಅದೆಲ್ಲವನ್ನು ಎದುರಿಸಿ ಉತ್ತಮ ಜೀವನವನ್ನು ಈಗ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ನೆನಪುಗಳಿಂದ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಗೊಂದಲಕ್ಕೆ ಸಿಲುಕ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮ್ಮ ನೆನಪು ಕಾಡ್ತಾ ಇದೆ ಅವರಿಗೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಪ್ರತಿ ಕ್ಷಣವೂ ಕೂಡ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ನಿಮ್ಮನ್ನು ಭೇಟಿ ಮಾಡುವ ದಿನಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸದಾ ಆ ಚಿಂತೆಯಲ್ಲೇ ಮುಳುಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಉತ್ತಮ ರೀತಿಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಹಾಗೆ ಅದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನವನ್ನು ಹೆಚ್ಚಾಗಿ ಇಲ್ಲಿ ಸುಂದರಗೊಳಿಸಬೇಕು ಅನ್ನುವಂತಹ ಉದ್ದೇಶ ಕೂಡ ಅವರದಾಗಿದೆ.
ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಮೊದಲು ನಿಮ್ಮ ಜೊತೆ ನಡೆದಂಥ ಕೆಲವೊಂದು ಮನಸ್ತಾಪಗಳ ಬಗ್ಗೆ ಕೂಡ ಬಹಳಷ್ಟು ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು, ಆ ವಿಚಾರವಾಗಿ ಬಹಳಷ್ಟು ಹೆಚ್ಚಾಗಿ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಅದರ ಬಗ್ಗೆ ಕೂಡ ಹೆಚ್ಚು ಕೆಲವೊಮ್ಮೆ ಯೋಚಿಸಿ ದುಃಖಕ್ಕೆ ಒಳಗಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಅದೆಲ್ಲವನ್ನು ಮರೆತು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ನಿರ್ಧಾರವನ್ನು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ 14 ಡೇಸ್ ಎನರ್ಜಿ ಕೂಡ ನನಗೆ ಬರ್ತಾ ಇದೆ. ಹಾಗೆ 1 ಮಂತ್ ಎನರ್ಜಿ ಕೂಡ ಇಲ್ಲಿ ನನಗೆ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ಮತ್ತೆ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಜೊತೆ ಆಗಿರುವಂತಹ ಮನಸ್ತಾಪಗಳಿಂದಲೇ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ. ನೀವಾಗಿ ಅವರಿಗೆ ಕಾಲ್ ಮಾಡಲಿ ಅನ್ನುವಂತಹ ಉದ್ದೇಶವನ್ನು ಖಂಡಿತವಾಗ್ಲೂ ಹೊಂದಿದ್ದಾರೆ ಅನ್ನುವಂತಹದ್ದು. ನಿಮ್ಮ ಕಾಲ್ ಅಥವಾ ಮೆಸೇಜ್ಗೋಸ್ಕರ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಇದುವರೆಗೂ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ಅವರು ಯಾವುದೇ ರೀತಿಯ ಥರ್ಡ್ ಪಾರ್ಟಿಯ ಕನೆಕ್ಷನ್ ಇಲ್ಲ, ನಿಮ್ಮ ನೆನಪಿನಲ್ಲೇ ಸದಾ ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. 14 ಡೇಸ್ ಅಥವಾ 1 ಮಂತ್ ಒಳಗೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ, ಡೈರೆಕ್ಟಾಗಿ ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹ ಎನರ್ಜಿ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.